ಚನ್ನಪಟ್ಟಣದಲ್ಲಿ ಸಿಪಿವೈ ಸ್ಪರ್ಧೆ ವಿಚಾರಕ್ಕೆ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಿಪಿ ಯೋಗೇಶ್ವರ್ ಮನೆಗೆ ಹೋಗಿ ಬಂದಿದ್ದೆ. ಟಿಕೆಟ್ ಕೊಡೋದು ನಾವಲ್ಲ, ಎನ್ಡಿಎ ಸರ್ಕಾರ. ಅಲ್ಲಿ ಕುಳಿತು ಟಿಕೆಟ್ ಪಡಿಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಸಮಾಧಾನದಿಂದ ಇರುವಂತೆ ನಾವು ಹೇಳಿದ್ದೇವೆ. ಬಂಡಾಯ ಸ್ಪರ್ಧೆ ಮಾಡೋದು ಸರಿಯಲ್ಲ. ಎಲ್ಲ ಹೈಕಮಾಂಡ್ನದ್ದು. ಸಿಂಗಲ್ ಅಭ್ಯರ್ಥಿ ಹಾಕೋಕೆ ನಮ್ಮ ತೀರ್ಮಾನ ಅಂತ ಅಶೋಕ್ ಹೇಳಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಬಂಡಾಯವಾಗಿ ಸ್ಪರ್ಧೆ ಮಾಡೋದು ಸರಿಯಲ್ಲ, ಮತ್ತೆ ಏನು ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲ ಹೈಕಮಾಂಡ್ ಅವರ ತೀರ್ಮಾನ. ಅವ್ರು ಏನು ನಿರ್ಧರಿಸ್ತಾರೋ ಅದೇ ನಮ್ಮ ನಿರ್ಧಾರ. ಇಲ್ಲಿ ಒಬ್ಬರನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ವಿಚಾರ ಈಗ ಬಿಜೆಪಿಯವರಿಗೂ ಒಂದು ರೀತಿಯಾಗಿ ಮುಜುಗರ, ಇರಿಸು ಮರ್ಸು ಎಲ್ಲವನ್ನೂ ತಂದೊಡ್ತಾ ಇದೆ. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಅವರನ್ನು ಬಿಟ್ಕೊಡೋದಕ್ಕಾಗಲ್ಲ ಬಿಜೆಪಿ. ಇನ್ನೊಂದು ಕಡೆಯಲ್ಲಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲೇಬೇಕು, ಮತ್ತೊಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ತಾರೆ ಗೊತ್ತಿಲ್ಲ. ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿ ಮಾತಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಇದ್ದಾರೆ. ಅದನ್ನೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರು ಹೇಳಿರೋದು. ಸೊ ಇಲ್ಲಿ ನಮ್ಮ ಕೈ ಏನೂ ಇಲ್ಲ, ನಾವೇನು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಅಂತಿಮ. ನಾನು ಸಿಪಿ ಯೋಗೇಶ್ವರ್ ಅವ್ರಿಗೂ ಅದನ್ನೇ ಹೇಳಿದ್ದೀನಿ, ಸಮಾಧಾನದಿಂದ ಇರಿ, ಬಂಡಾಯ ಗಿಂಡಾಯ ಅಂತೆಲ್ಲ ಹೇಳಬೇಡಿ, ನಾವು ಒಬ್ಬರನ್ನೇ ನಿಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ, ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದು ಅಂತಿಮವಾದಂಥ ತೀರ್ಮಾನ ಅನ್ನೋದನ್ನು ಅಶೋಕ್ ಅವರು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಯಾವ ರೀತಿಯಾಗಿ ಚರ್ಚೆ ಹುಟ್ಟಾಕತ್ತೆ ಅಥವಾ ಅಸಮಾಧಾನಕ್ಕೆ ಕಾರಣವಾಗತ್ತೆ ಅಥವಾ ಹೈಕಮಾಂಡ್ನ ನಾಯಕರು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಶಮನ ಮಾಡ್ತಾರೆ ಈ ಅಸಮಾಧಾನ, ಇದನ್ನ ಅನ್ನೋದು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು, ಲೋಕಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು. ಮಗನ ರಾಜಕೀಯ ಭವಿಷ್ಯವನ್ನು ಗಟ್ಟಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರಿಗೆ ತುಂಬಾನೇ ಇದೆ. ಹಾಗಾಗಿ ಮಗನನ್ನ ಹೇಗಾದ್ರೂ ಮಾಡಿ ಕಣಕ್ಕಿಳಿಸಲೇಬೇಕು ಅನ್ನುವಂಥ ನಿರ್ಧಾರದಲ್ಲಿ ಅವರಿದ್ದಾರೆ. ಅದಕ್ಕೆ ಚನ್ನಪಟ್ಟಣ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕಾರಣ ಹಿಂದೆಯಿಂದಲೂ ಕೂಡ ಅದು ನನ್ನದೇ ಕ್ಷೇತ್ರ, ನನ್ನದೇ ಭದ್ರಕೋಟೆ ಅಂತ ಕುಮಾರಸ್ವಾಮಿ ಅವರು ಹೇಳ್ಕೊಂಡೇ ಬಂದಿದ್ದಾರೆ. ಹೀಗಿರುವಾಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಭದ್ರವಾದಂಥ ಬುನಾದಿ ಹಾಕಬೇಕು ರಾಜಕೀಯಕ್ಕೆ. ನಾನು ಕೇಂದ್ರ ಸಚಿವನಾಗಿದ್ದೀನಿ, ಈ ಸಂದರ್ಭದಲ್ಲೇ ಮಗನ ಅಖಾಡಕ್ಕೂ ಇಳಿಸಬೇಕು, ಜೊತೆಗೆ ಗೆಲುವಿಗೂ ಕಾರಣನಾಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಇಲ್ಲಿ ಸಿಪಿ ಯೋಗೇಶ್ವರ್ ಅವರ ಹಠ ಗೆಲ್ಲುತ್ತಾ ಅಥವಾ ಕುಮಾರಸ್ವಾಮಿ ಅವರ ಛಲ ಗೆಲ್ಲುತ್ತಾ ಅದು ಸೆಕೆಂಡ್ರಿ. ಬಟ್ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ತಾರೋ ಅದು ಅಂತಿಮ. ಅದರ ಜೊತೆಗೆ ಮುಂದಿನ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಸಿಪಿ ಯೋಗೇಶ್ವರ್ ಮನೆಗೆ ಹೋಗಿ ಬಂದಿದ್ದೀವಿ. ನಾನು, ಅಶ್ವಥ್ ನಾರಾಯಣ್ ಅವರು, ನಮ್ಮ ಬೆಲ್ಲದವರು, ನಾವೆಲ್ಲ ಅವ್ರ ಮನೆಗೆ ಹೋಗಿ ಬಂದಿದ್ದೀವಿ. ಸ್ವಲ್ಪ ಶಾಂತತೆಯಿಂದ ಇರಪ್ಪ, ನಾವೆಲ್ಲರೂ ನಮ್ಮ ಕೇಂದ್ರದ, ಯಾಕಂದರೆ NDA ಟಿಕೆಟ್ ಕೊಡಬೇಕಾಗಿರೋದು JDS ಅಥವಾ BJP ಅಲ್ಲ, NDA ಆ್ಯಸ್ ಎ NDA ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅದರಿಂದ NDAಗೆ ನಾವು ಕನ್ವಿನ್ಸ್ ಮಾಡ್ತೀರಿ ಅನ್ನೋ ಮಾತನ್ನು ಕೂಡ ಯೋಗೇಶ್ವರ್ ಅವರಿಗೆ ನಾನು, ಅಶ್ವಥ್ ನಾರಾಯಣ್ ಅವರು, ಬೆಲ್ಲದವರು ಹೇಳಿದ್ದೀವಿ. ಸೊ ಅವರು ಕೂಡ ಸಮಾಧಾನದಲ್ಲಿದ್ದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಡೆಲ್ಲಿಗೆ ಹೋಗಿದ್ದಾರೆ ಸಮಾಧಾನ ಇಲ್ಲ, ಅವರು ಡೆಲ್ಲಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ, ಅದೇನು ತಪ್ಪಿಲ್ಲ. ನನಗೂ ಫೋನ್ ಮಾಡಿದ್ರು, ಬರೋಕ್ಕೆ ಹೇಳಿದ್ರು. ಬಟ್ ನಂದು ಇದೆಲ್ಲ ಕಾರ್ಯಕ್ರಮ ಇದೆ ಅಂತ ನಾನು ಹೋಗೋಕ್ಕಾಗಿಲ್ಲ. ಬಂಡಾಯ ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ದಾರೆ. ಅದು ಸರಿಯಲ್ಲ ಅಂತ ನನ್ನ ಭಾವನೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮನವೊಲಿಸ್ತೀನಿ, ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಅವರು ಕೂಡ ನಮ್ಮ BJPಯ ನಾಯಕರು, ಕೇಂದ್ರದ ನಾಯಕರ ತೀರ್ಮಾನ, ಅಲ್ಲಿ ಯಾರದ ಸಮೀಕ್ಷೆಯಲ್ಲಿ ಯಾರ ಹೆಸರು ಬರುತ್ತೋ ಅದಕ್ಕೆ ಕೇಂದ್ರ ನಾಯಕರು ಒಲವು ತೋರಿಸ್ತಾರೆ. ಕುಮಾರಸ್ವಾಮಿ ಅವ್ರ ಜೊತೆ ನಾವು ಮಾತಾಡ್ತೀವಿ, ಈ ವಿಚಾರ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀವಿ. ಒಟ್ಟಾರೆ ಒಂದು ಸಿಂಗಲ್ ಅಭ್ಯರ್ಥಿ ಆಗುವಂಥದ್ದು ನಮ್ಮ ಕೆಲಸ ಕಾರ್ಯವನ್ನು ಸಿಂಗಲ್ ಅಭ್ಯರ್ಥಿ ಮಾಡುವಂಥದ್ದು ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ. ಪಂಚ ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆ ಮಾಡಬೇಕು, ಕಡಿತ ಮಾಡಬೇಕು ಗ್ಯಾರಂಟಿಗಳನ್ನು ಅನ್ನುವಂಥ ಚರ್ಚೆ ಗಂಭೀರವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸುರ್ಜೇವಾಲಾ ಅವರು ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಟ್ಟಿದ್ದಾರೆ.